ಎಲ್ಲರಿಗೂ ನಮಸ್ಕಾರ. ಈ ದಿನ 5ನೇ ತರಗತಿಯ ಪದ್ಯ ಭಾಗ ಕರಡಿ ಕುಣಿತ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯ ಬರೆದಂಥ ಕವಿ ದಾರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು 1896ರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸ್ತಾರೆ. ಇವರು ಪ್ರಾಧ್ಯಾಪಕರಾಗಿ, ಬಾನುಲಿಯ ಕೇಂದ್ರದ ಸಲಹೆಗಾರರಾಗಿ ಮತ್ತು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬರೆದಂಥ ಕೃತಿಗಳು ಗರಿ, ನಾದಲೀಲೆ, ಮೇಘದೂತ, ಗಂಗಾವತರಣ. ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅವರು. ಇವರು ಅದು ಯಾವುದಕ್ಕೆ ಅಂದರೆ ನಾಲ್ಕು ತಂತಿ ಅನ್ನೋ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. ಇಲ್ಲಿ ಕವಿ ದಾರಾ ಬೇಂದ್ರೆ ಅವರು ಮಾನವನು ಎಲ್ಲ ಪ್ರಾಣಿಗಳ ಒಂದು ಕುಣಿತಕ್ಕಿಂತ ಮಾನವನ ಬುದ್ಧಿಯ ಕುಣಿತ ಅನ್ನೋದು ಮಿಗಿಲಾದುದು ಅನ್ನೋ ಒಂದು ತತ್ವವನ್ನು ಈ ಒಂದು ಪದ್ಯದ ಮೂಲಕ ತತ್ವವನ್ನು ಸಾರಿದ್ದಾರೆ. ಈ ಪದ್ಯವನ್ನು ಈಗ ನೋಡ್ಕೊಳ್ಳೋಣ. ಕಬ್ಬಿಣ ಕೈಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ. ಕರಡಿ ಅವನು, ಈ ಒಂದು ಕರಡಿ ಆಡ್ಸೋನು ಕಬ್ಬಿಣ ಕೈಕಡಗ. ಅವನ ವೇಷಭೂಷಣ ಹೇಗಿತ್ತು ಅಂದರೆ ಕಬ್ಬಿಣದ ಕೈಕಡಗ, ಕಡಗ ಅಂದರೆ ಬಳೆಯನ್ನು, ಕಬ್ಬಿಣದ ಬಳೆಯನ್ನು ಕೈಗೆ ಹಾಕ್ಕೊಂಡಿದ್ದಾನೆ. ಒಂದು ಕುಣಿಕೋಲು ಈ ಒಂದು ಕೋಲನ್ನು ಹಿಡ್ಕೊಂಡು ಹೆಗ್ಲ ಮೇಲೆ ಕಂಬಳಿನ ಹೊತ್ಕೊಂಡು ಬಂದಿದ್ದಾನೆ. ಕರಡಿಗೆ ಒಂದು ರೀತಿಯ ಒಂದು ಕರಡಿಗೆ ಒಂದು ಭಾಷೆ ಬೇಕು. ಒಂದು ಗುಣುಗುಣು ಅಂತ ಕುಟ್ತಾ ಕಡಗನ ಕುಡ್ತಾನ, ಕರಡಿಯನ್ನು ಆಡಿಸ್ತಾನ ನಿಂತ್ಕೊಂಡಿದ್ದಾನೆ. ಅಂದರೆ ಕರಡಿಯನ್ನು ಹಿಡ್ಕೊಂಬಂದು ಮನುಷ್ಯ ಅದನ್ನು ಪಳಗಿಸಿ, ಅದನ್ನು ತನಗೆ ಮನಸ್ಸೋ ಇಚ್ಛೆ ಯಾವ ರೀತಿ ಬೇಕೋ ಆ ರೀತಿ ಆ ಪ್ರಾಣಿಯನ್ನು ಪಳಗಿಸಿ, ಕರಡಿಯನ್ನು ಪಳಗಿಸಿ ಅವನು ಕರಡಿಯನ್ನು ಕುಣಿಸ್ತಾ ನಿಂತ್ಕೊಂಡಿದ್ದಾನೆ. ಎರಡನೇ ಪದ್ಯ ಭಾಗದಲ್ಲಿ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ, ದಣಿಯರ ಮನೆ ಮುಂದ ಕಾವಲು ಮಾಡಣ್ಣ ದಣಿದಾನ ಕೊಡುವನು ಅಂದಾನ. ಈ ಕರಡಿ ಕಾಡಿನಲ್ಲಿದ್ದಿದ್ದು, ಕಾಡಿನಲ್ಲಿ ಯಾವ ಕಾಡಿನಲ್ಲಿತ್ತೋ ಜೇನು ತಿನ್ಕೊಂಡು ಬೆಳ್ಕೊಂಡಿತ್ತು. ಈ ಕರಡಿನ ಇನ್ನೊಂದು ಹೆಸರಿನಲ್ಲಿ ಜಾಂಬವಂತ ಅಂತ ಕರೀತಾರೆ. ಈ ಜಾಂಬವಂತನ ಹಿಡ್ಕೊಂಡು ಬಂದಿದ್ದಾನೆ ಮನುಷ್ಯ. ಹಿಡ್ಕೊಂಬಂದು ಅದನ್ನು ಪಳಗಿಸಿ ದಣಿ ಅಂದರೆ ಯಜಮಾನರ ಒಂದು ಮನೆ ಮುಂದೆ ನೀನು ಕಾವಲು ಮಾಡಬೇಕು, ಆಗ ಅವ್ರು ಮೆಚ್ಕೊಂಡು ನಿನಗೆ ದಾನವನ್ನು ಕೊಡ್ತಾರೆ, ನಮಗೆ ದಾನವನ್ನು ಕೊಡ್ತಾರೆ ಅಂಥೇಳಿ ಕರಡಿಯನ್ನು ಆಡಿಸ್ತಾ ಹಿಡ್ಕೊಂಬಂದು ಆಡಿಸ್ತಾ ಈ ಥರ ಹೇಳ್ತಾ ಇದ್ದಾನೆ ಈ ಒಂದು ಪ್ರಾಣಿಯನ್ನು ಪಳಗಿಸಿ. ಮೂರನೇ ಪದ್ಯ ಭಾಗದಲ್ಲಿ ತ್ರೇತಾಯುಗದ ರಾಮನ್ನ, ದ್ವಾಪರದ ಕೃಷ್ಣನ್ನ, ಕಲಿಯುಗದ ಕಲ್ಕಿನ ಕಂಡಾನ, ಜಾಂಬೂ ನದಿ ದಂಡೆಯ ಜಂಬೂ ನೇರಳೆ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ. ಈ ಕರಡಿ ಅನ್ನೋದು ಇವತ್ತಿಂದು ನಿನ್ನೆ ಪ್ರಾಣಿಯಲ್ಲ, ತ್ರೇತಾಯುಗದಲ್ಲಿ ಯಾರಿದ್ದಿದ್ದು ರಾಮನ ಕಾಲದಲ್ಲಿ ಜಾಂಬವಂತ ಸಹ ಈ ಒಂದು ಸೀತೆಯನ್ನು ಅಪಹರಣ ಮಾಡಿದ್ಮೇಲೆ ಜಾಂಬವಂತನಾಗಿ ಸಹಾಯ ಮಾಡಿತ್ತು ಈ ಕರಡಿ. ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನ್ನ, ಈ ಒಂದು ದ್ವಾಪರ ಯುಗದಲ್ಲಿ ಅದು ನೀವು ಒಂದು ಗಣಪತಿ ಒಂದು ಚಿತ್ರಗೀತೆ, ಭಕ್ತಿಗೀತೆಯಲ್ಲಿ ಇದು ಕರಡಿ ಒಂದು ಕತ್ಕೊಂಡು ಹೋಗಿತ್ತು ಶಮಂತಕ ಮಣಿಯನ್ನು, ಕೃಷ್ಣ ಬಿಡಿಸ್ಕೊಂಬಂದ ಕರಡಿಯ ಜೊತೆ ಹೋರಾಡಿ ಅನ್ನೋದು. ಆ ಕಾಲದಿಂದನೂ ಈ ಒಂದು ಕರಡಿ ಅನ್ನೋದು ಕೃಷ್ಣನೂ ನೋಡಿದೆ. ಈಗ ಕಲಿಯುಗದಲ್ಲಿ ಕಲ್ಕಿಯನ್ನು ಕೂಡ ಕಂಡಿದೆ ಈ ಕರಡಿ. ಅಂದರೆ ಅನಾದಿ ಕಾಲದಿಂದನೂ ಈ ಕರಡಿ ಅನ್ನೋದು, ಅಂದರೆ ಈ ಜಾಂಬವಂತ ಅನ್ನೋದು ಇದೆ. ಯುಗಗಳಿಂದಲೂ ಈ ಒಂದು ಕರಡಿ ಅನ್ನೋದು ಇದೆ. ಜಾಂಬು ನದಿಯ ಜಂಬು ನೇರಳೆ ಹಣ್ಣನ್ನು ತಿನ್ಕೊಂಡು ಇದು ಕೃತಯುಗ ಕೊನೆಗೆಯುವ ಉಂಡಾನ ಇಲ್ಲಿವರೆಗೂ ಬಂದಿದೆ. ಇನ್ನು ನಾಲ್ಕನೇ ಪದ್ಯದಲ್ಲಿ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜೀಕಿ ಗಿಂಜೀಕಿ ಕೊಂದಾನ, ರೋಮಗಳಲ್ಲಿ ಭೀಮ ರಕ್ಷಿಯ ಬಲ ಕೊರಳಾಗ ಕಟ್ಟೀರಿ ಒಂದಾನ. ಆ ಕರಡಿ ಆಡ್ಸೋನು ಕರಡಿ ಹಿಡ್ಕೊಂಬಂದು ಬರ್ರಿ ನಿಮ್ಮ ಮಕ್ಕಳನ್ನು ಮರಿಗಳನ್ನು ಕರ್ಕೊಂಬರ್ರಿ, ಆ ಒಂದು ಮಕ್ಕಳಿಗೆ ಭಯ ಅನ್ನೋದು, ಅಂಜಿಕೆ ಅಂದರೆ ಭಯ ಏನಾದರೂ ಇದ್ದರೆ ಕರಡಿ ಮೇಲೆ ಕುಂಡಿಸಿದ್ರೆ ಹೋಗುತ್ತೆ ಅಂಥೇಳಿ ಆ ಒಂದು ಕರಡಿಯ ಕೂದಲನ್ನು ಕಿತ್ತು ಅದನ್ನು ಒಂದು ರೀತಿ ತಾಯತಗಳನ್ನಾಗಿ ಮಾಡಿ ಅದನ್ನು ಕೊರಳಿಗೆ ಕಟ್ಟ್ರಿ. ಮಕ್ಕಳು ಯಾವುದಕ್ಕೂ ಹಂಚ್ಕೊಳಲ್ಲ, ಎದುರ್ಕೊಳಲ್ಲ. ಯಾಕಂದರೆ ಜಾಂಬವಂತನಿಗೆ ಬಹಳ ಸಖತ್ತು ಧೈರ್ಯ. ಮಕ್ಕಳು ರಾತ್ರಿ ವೇಳೆಯಲ್ಲಿ ಕನಸು ಬಿದ್ದರೆ ಕಿಟಾರ್ ಅಂತ ಕಿರಿಚ್ಕೊಳ್ಳೋದು ಇವೆಲ್ಲ ಮಾಡ್ತವೆ. ಈ ಕರಡಿಯ ಒಂದು ತಾಯತ ರೋತನ ಕಟ್ಸಿರಿ ಒಂದನ, ನಿಮ್ಮ ಮಕ್ಕಳು ಧೈರ್ಯವಂತರಾಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಐದನೇ ಪದ್ಯ ಭಾಗದಲ್ಲಿ ಕುಣಿಯಲ್ಲೇ ಮಗನೇ ನೀ ಅನ್ನೋದೊಂದೇ ತಡ ತನನಾನ ತಾನಾನ ತಂದಾನ, ಮುದ್ದು ಕೂಸಿನ ಹಾಂಗ ಮುಸು ಮಾಡುತ್ತಾ ಕುಣಿದಾನ ಕುಣಿತಾವ ಚಂದಾನ.
ಕರಡಿಗೆ ಪಳಗಿಸ್ಬಿಟ್ಟು ಕುಣಿಯಲ್ಲೇ ಮಗನೇ ನೀ ಅಂತಿದ್ದಂಗೆ ಅದು ಯಾವ ರೀತಿ ತನನ ತನನ ಅಂತೇಳಿ ಅವನು ಹಾಡು ಹೇಳ್ತಾ ಇದ್ದಾಗ ಆ ಕರಡಿ ಅದೇ ಥರ ನೃತ್ಯ ಮಾಡುತ್ತೆ. ಆಗ ನೃತ್ಯ ಮಾಡ್ಬೇಕಾದ್ರೆ ಅದು ರೀತಿ ಚಿಕ್ಕ ಮಗುವಿನ ಹಾಗೆ ಕುಣಿ ಮಗು ಅಂತಂದಾಗ ಮಗು ಇಲ್ಲ ನಾನು ಕುಣಿಯಲ್ಲ ಅದು ಇದು ಅಂತ ಹಠ ಮಾಡುತ್ತಲ್ಲ, ಆ ಥರ ಕರಡಿ ಮುಸು ಮಾಡ್ತಾನೆ ಒಂದು ಕುಣಿಯಕ್ಕೆ ಹೋಗುತ್ತೆ. ಅವಾಗ ಅವನು ಕೋಲಿಂದ ಅದನ್ನು ಪಳಗಿಸಿ ಏನಾದರೂ ಹೊಡೆದು ಬಡ್ದು ಹಿಂಸೆ ಕೊಟ್ಟು ದೌರ್ಜನ್ಯ ಮಾಡಿದಾಗ ಅದು ಒಂದು ರೀತಿ ಕೋಪದಿಂದ ಜನಗಳಿಗೆ ನಕ್ಕು ನಲಿಸೋಕ್ಕೆ ಕುಣಿಯುತ್ತೆ. ಇನ್ನು 6ನೇ ಪದ್ಯ ಭಾಗದಲ್ಲಿ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದ್ಯಾನ, ಕುಣಿಸುವವರ ಹೊಟ್ಟಿ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಅವನು ತನ್ನ ಒಂದು ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ತನ್ನ ಒಂದು ಇದನ್ನು ಮಾಡೋಕ್ಕೋಸ್ಕರ ಅವನು ಆ ಕರಡಿಯನ್ನು ಇಟ್ಕೊಂಬಂದ್ಬಿಟ್ಟು ಕಾಸನ್ನು ವಸೂಲಿ ಮಾಡ್ತಾನೆ. ಆ ಒಂದು ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ಅವನು ಕರಡಿಯನ್ನು ಯಾವ ರೀತಿ ಬೇಕೋ ಆ ರೀತಿ ಡ್ಯಾನ್ಸ್ ಮಾಡಿಸಿ ನೃತ್ಯ ಮಾಡಿಸಿ ಅವನು ಯಾರ್ಯಾರು ನನಗೆ ಕಾಸು ಕೊಡ್ತಾರೋ ಅವ್ರ ಹೊಟ್ಟೆ ತಣ್ಣಗಿರಲಿ, ಅವರು ಚೆನ್ನಾಗಿರಲಿ ಅಂಥೇಳಿ ಆ ರೀತಿ ಜನಗಳಿಗೆ ಹೇಳಿ ಕರಡಿಯನ್ನು ಪಳಗಿಸ್ಬಿಟ್ಟು ಹಿಂಸೆ ಕೊಟ್ಟು ತನ್ನ ಒಂದು ಹೊಟ್ಟೆಯನ್ನು ತುಂಬಿಸ್ಕೊತಾನೆ. ಕರಡಿಗೆ ಊಟ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಅದು ಯಾವುದೋ ಕಳೆದಿತ್ತು. ಜನಗಳಿಗೆ ಅಂದರೆ ಮುಗಿಲಿಗೆ ಆಕಾಶ ಕೈ ಮುಗಿದ್ದು ನನಗೆ ಕಾಸು ಕೊಟ್ಟವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಅಂತೇಳಿ ಆಕಾಶಕ್ಕೆ ಕೈ ಮುಗಿದು ನಿಂತ್ಕೊತಾನೆ, ಕಾಸು ಹಾಕ್ಲಿ ಅಂತೇಳಿ ಕರಡಿಯನ್ನು ಉಪಯೋಗಿಸ್ಕೊಂಡು. ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ, ಪ್ರಾಣದ ಈ ಪ್ರಾಣಿ ಹಿಂದ್ಯಾನ, ಕರಡಿಯ ಹೆಸರಿಲೆ ಚರಿತಾರ್ಥ ನಡೆಸ್ಯಾನ, ಪರಮಾರ್ಥ ಎಂಬಂತೆ ಬಂದಾನ. ಮನುಷ್ಯ ಎಲ್ಲ ಪ್ರಾಣಿಗಳಂತ ಅತಿ ಬುದ್ಧಿವಂತ ಪ್ರಾಣಿ. ತನಗೆ ಮನಸ್ಸು ಹೇಗೆ ಬರುತ್ತೋ ಹಾಗೆ ಪ್ರಾಣಿಗಳನ್ನು ಪಳಗಿಸಿ ಈ ಅನೇಕ ಪ್ರಾಣಿ, ಬರೀ ಕರಡಿ ಅಂತಲ್ಲ, ನೀವು ಸರ್ಕಸಲ್ಲೆಲ್ಲ ನೋಡಿರ್ತೀರ, ಅವು ತನಗೆ ಹೇಗೆ ಬೇಕೋ ಹಾಗೆ ಪ್ರಾಣಿಗಳನ್ನು ಪಳಗಿಸಿ ಅದಕ್ಕೆ ಹಿಂಸೆ ಕೊಟ್ಟು ಅವನು ತನ್ನ ಒಂದು ಜೀವನೋಪಾಯಕ್ಕಾಗಿ ಏನಾದರೂ ಮಾಡ್ತಾನೆ ಅನ್ನೋದು ರೀತಿಯಲ್ಲಿ. ಕೊನೆಯ ಪದ್ಯ ಭಾಗದಲ್ಲಿ ಈ ಮನುಷ್ಯ ಎಂದೆಂದು ಕವಲೆತ್ತು ಕೂಡಾಗ ತನಗಾಗಿ ಕುಣಿಸುತ್ತ ನಡೆದಾನ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ. ಈ ಮನುಷ್ಯ ಯಾವತ್ತೂ ಕವಲೆತ್ತು ಕೂಡಾಗ, ಕವಲೆತ್ತು ಅಂತ ನೋಡಿದ್ರಲ್ಲ, ಈ ಒಂದು ಹಸುಗಳನ್ನು ಅಲಂಕಾರ ಮಾಡಿ ಈ ಗಂಟೆ ಎಲ್ಲ ಇಕ್ಕಿ ಮನೆ ಹತ್ರ ಬರ್ತಾರಲ್ಲ, ಅದು ಕೂಡಾಗ ಅಂದರೆ ಕೋತಿ. ಹೀಗೆ ಹೇಗೆ ಬೇಕಾಗಿ ಎಲ್ಲರನ್ನು ಪಳಗಿಸಿ ತನಗೋಸ್ಕರ ಅವನು ಪ್ರಾಣಿಗಳನ್ನು ಕುಣಿಸ್ಕೊಂಡು ನಡ್ಸ್ಕೊಂಡು ಬಂದಿದ್ದಾನೆ. ಆದರೆ ಕವಿ ಹೇಳಿರೋದು ಕರಡಿ ಕುಣಿತಕ್ಕಿಂತ ನಾವು ಮನುಷ್ಯರ ಬುದ್ಧಿಯ ಕುಣಿತ ಎಲ್ಲಕ್ಕಿಂತ ಮಿಗಿಲಾದದು ಅಂತ ಈ ಪದ್ಯ ಭಾಗದಲ್ಲಿ ಹೇಳಿದೆ. ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಧನ್ಯವಾದಗಳು.